ರಾಜ್ಯಸಭೆಯಲ್ಲಿ ಸುದೀರ್ಘ ಚರ್ಚೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇಂದು ಉತ್ತರ ನೀಡಿ ಸರ್ಕಾರದ ಆಶಯಗಳು, ಮುನ್ನೋಟಗಳನ್ನು ವಿವರಿಸಿದರು. ಮಾತ್ರವಲ್ಲದೆ ವಿರೋಧ ಪಕ್ಷಗಳ ಆರೋಪಗಳಿಗೂ ಇದೇ ವೇಳೆ ಪ್ರತ್ಯುತ್ತರ ನೀಡಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ. ಇಡೀ ಜಗತ್ತು ಕೊರೋನಾ ಸಾಂಕ್ರಾಮಿಕದಲ್ಲಿರುವ ಅನಿಶ್ಚಿತತೆಯ ಸಮಯದಲ್ಲಿ ರಾಷ್ಟ್ರಪತಿಗಳು ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅವರ ಭಾಷಣದಲ್ಲಿ ಸ್ವಾವಲಂಬನೆಯ ಮುನ್ನೋಟವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಮೇಲೆ ನಡೆದ ಚರ್ಚೆಗೆ ರಾಜ್ಯಸಭೆಯಲ್ಲಿ ಉತ್ತರಿಸಿದ ಪ್ರಧಾನಿ ಚರ್ಚೆಯಲ್ಲಿ ಪಾಲ್ಗೊಂಡ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿದರು. ರಾಷ್ಟ್ರಪತಿ ಭಾಷಣದ ಮೇಲಿನ ಚರ್ಚೆಯಲ್ಲಿ ಸದಸ್ಯರು ಪಾಲ್ಗೊಂಡರೆ ಅದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. ಭಾರತ ಅವಕಾಶಗಳ ಆಗರವಾಗಿದ್ದು, ದೇಶದ ಯುವ ಮನಸ್ಸುಗಳನ್ನು ನೋಡಿದಾಗ ಭಾರತದ ಅವಕಾಶಗಳು ಹಾಗೂ ಆಶಯಗಳ ನೆಲೆಯಾಗಿದೆ ಎಂಬುದು ಮನನವಾಗುತ್ತದೆ ಎಂದು ನುಡಿದರು. कि मानव जात को ऐसे कठिन दौर से गुजरना पड़ेगा. ऐसी चुनौतियों के बीच इस दशक के प्रारंभ में ही हमारे आदरणीय राष्ट्रपति जी ने ಹಿಂದಿ ಕವಿ ಮೈಥಿಲಿ ಶರಣ್ ಗುಪ್ತಾ ಅವರ ಕವನ ಅವಕಾಶ ನಿನಗಾಗಿ ಕಾಯುತ್ತಿದೆ, ಆದರೆ ನೀನು ಸುಮ್ಮನೆ ನಿಂತಿರುವೆ. ಎದ್ದೇಳು ಭಾರತ, ಪ್ರತಿಯೊಂದು ಘಳಿಗೆಯೂ ಮಹತ್ವದ್ದು ಎಂದು ಪ್ರಧಾನಿ ಉಲ್ಲೇಖಿಸಿದರು. ಕೋವಿಡ್-19 ಸಾಂಕ್ರಾಮಿಕದಿಂದಾಗಿ ಯಾರೂ ಊಹಿಸದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕುಟುಂಬದ ಸದಸ್ಯರು ಪರಸ್ಪರ ನೆರವು ಹಂಚಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ಕಂಡುಬಂತು. ಭಾರತ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಲಿದೆ ಎಂದು ಇಡೀ ಜಗತ್ತು ಚಿಂತಿತವಾಗಿತ್ತು. ಆದರೆ ದೇವರ ದಯೆಯಿಂದ ಪರಿಸ್ಥಿತಿಯನ್ನು ಉತ್ತಮವಾಗಿ ನಿಭಾಯಿಸಿದೆವು. ಕೊರೋನಾ ವಿರುದ್ಧ ಸಮರದಲ್ಲಿ ಜಯದ ಶ್ರೇಯಸ್ಸು ಭಾರತ ಜನತೆಗೆ ಸಲ್ಲಬೇಕು. ಇದು ಯಾವುದೇ ವ್ಯಕ್ತಿ ಅಥವಾ ಸರ್ಕಾರಕ್ಕೆ ಅಲ್ಲ ಎಂದು ಪ್ರಧಾನಿ ಹೇಳಿದರು. जो देश अनेक सपनों को लेकर के संकल्प के साथ सिद्धि को प्राप्त करने के लिए प्रयासरत हो, वो देश इन अवसरों को कभी जाने नहीं दे सकता. आदरणीय सभापति जी, जब मैं अवसरों की चर्चा कर रहा हूं तब ದೇಶ ಕೋವಿಡ್ ಸಾಂಕ್ರಾಮಿಕ ತಡೆಗೆ ಒಂದಕ್ಕಿಂತ ಹೆಚ್ಚು ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿದೆ. ಭಾರತದಲ್ಲಿ ಜಗತ್ತಿನ ಅತಿ ದೊಡ್ಡ ಲಸಿಕೆ ಅಭಿಯಾನ ನಡೆಯುತ್ತಿದೆ. ಭಾರತ ಔಷಧಿಯ ಆಗರವಾಗಿದ್ದು 150ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡಿದೆ. ಭಾರತೀಯ ವೈದ್ಯರು ಪ್ರತಿಯೊಂದು ದೇಶದಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ನಮ್ಮ ಶಕ್ತಿ, ನಮ್ಮ ಒಕ್ಕೂಟ ವ್ಯವಸ್ಥೆ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಸ್ಪರ ಸಹಕರಿಸಿ ಒಗ್ಗೂಡಿ ಕಾರ್ಯನಿರ್ವಹಿಸಿದವು ಎಂದು ಪ್ರಧಾನಿ ಹೇಳಿದರು. ಕ್ಷೇತ್ರ ಬಡಾ ಹೈ, ಪಲ್ ಪಲ್ ಹೈ ಅನ್ಮೋಲ್, पल पल है अनमोल. अरे भारत उठ, अरे भारत उठ, आंखें खोल. ये मैथिली शरण गुप्ता जी ने कहा. हमारे फ्रंटलाइन वर्कर्स, आप कल्पना कर सकते हैं जी. ರೈತರ ವಿಷಯ ಕುರಿತಂತೆ ಮಾತನಾಡಿದ ಪ್ರಧಾನಿ ಪ್ರಜಾಪ್ರಭುತ್ವದ ಬಗ್ಗೆ ಇಲ್ಲಿ ಉಪದೇಶ ಮಾಡಿದ್ದಾರೆ. ಕೆಲವು ಆಕ್ಷೇಪಾರ್ಹ ಪದಗಳನ್ನು ಬಳಸಿದ್ದಾರೆ. ಭಾರತದ ಪ್ರಜಾಪ್ರಭುತ್ವವನ್ನು ಈ ರೀತಿ ಅಪಮಾನಿಸಬಾರದು. ಸದಸ್ಯರ ಭಾಷಣ ಆಲಿಸುತ್ತಿದ್ದಾಗ ಪಶ್ಚಿಮ ಬಂಗಾಳ ಅಥವಾ ಇಡೀ ದೇಶದ ಬಗ್ಗೆ ಮಾತನಾಡಿದ್ದಾರೋ ಎಂದು ತಮಗೆ ತಾವೇ ಪ್ರಶ್ನಿಸಿಕೊಂಡಿದ್ದಾಗಿ ಹೇಳಿದರು. ನಮ್ಮ ಪ್ರಜಾಪ್ರಭುತ್ವ ಮಾನವೀಯ ಸಂಸ್ಥೆಯಾಗಿದ್ದು ಭಾರತ ಪ್ರಜಾಪ್ರಭುತ್ವದ ತಾಯಿಯಾಗಿದೆ ಎಂದು ಪ್ರಧಾನಿ ಹೇಳಿದರು. विश्व में तेज गति से टीकाकरण आज कहीं हो रहा है, तो इसी हम सब की मां भारती के गोद में हो रहा है. और भारत का ये सामर्थ्य कहां नहीं पहुंचा है. आज ಯಾವುದೇ ಸಮಸ್ಯೆ ಅಥವಾ ಪರಿಹಾರದ ಭಾಗವಾದಾಗಲೂ ನಾವು ಬಯಸಿದರೆ ಅದರಿಂದ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ರೈತರ ಕುರಿತಂತೆ ನಡೆದ ಚರ್ಚೆಗೆ ಕೃಷಿ ಸಚಿವ ತೋಮರ್ ನೀಡಿದ್ದ ಉತ್ತರವನ್ನು ಪ್ರಧಾನಿ ಶ್ಲಾಘಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರ ಭಾಷಣವನ್ನು ಕೊಂಡಾಡಿದರು.
ದೇಶದಲ್ಲಿ ಇಂದು 68% ರೈತರ ಸಣ್ಣ ಮತ್ತು ಮಧ್ಯಮ ವರ್ಗದವರಾಗಿದ್ದಾರೆ. 12 ಕೋಟಿ ರೈತರು ಕೇವಲ 2 ಎಕರೆಗಿಂತ ಕಡಿಮೆ ಭೂಮಿಯನ್ನು ಹೊಂದಿದ್ದಾರೆ. ಸಾಲ ಮನ್ನಾ ಪ್ರಯೋಜನ ಸಣ್ಣ ರೈತರಿಗೆ ಲಭಿಸುವುದಿಲ್ಲ, ಕಾರಣ ಅವರು ಬ್ಯಾಂಕ್ಗಳಿಗೆ ತೆರಳುವುದಿಲ್ಲ. ಇಂತಹ ರೈತರು ಬ್ಯಾಂಕ್ ಖಾತೆಗಳನ್ನೇ ಹೊಂದಿರುವುದಿಲ್ಲ ಎಂದು ಪ್ರಧಾನಿ ಹೇಳಿದರು. 2014ರ ನಂತರ ಸಣ್ಣ ರೈತರನ್ನು ಸೇರ್ಪಡೆಗೊಳಿಸುವ ಮೂಲಕ ಬೆಳೆ ವಿಮಾ ಯೋಜನೆಯನ್ನು ಬದಲಾಯಿಸಿದ್ದೇವೆ. ಬೆಳೆ ವಿಮಾ ಯೋಜನೆಯ ಮೂಲಕ 90,000 ಕೋಟಿ ರೂಪಾಯಿ ವಿತರಿಸಿದ್ದೇವೆ. ಪಿಎಂ ಕಿಸಾನ್ ಯೋಜನೆಯಡಿ 10 ಕೋಟಿ ಕುಟುಂಬಗಳಿಗೆ ಪ್ರಯೋಜನ ಕಲ್ಪಿಸಿದ್ದೇವೆ. ಪಶ್ಚಿಮ ಬಂಗಾಳ ಸರ್ಕಾರ ಯೋಜನೆ ಜಾರಿಗೊಳಿಸಿದ್ದರೆ ಹೆಚ್ಚಿನ ಫಲಾನುಭವಿಗಳಿಗೆ ಪ್ರಯೋಜನವಾಗುತ್ತಿತ್ತು ಎಂದು ಪ್ರಧಾನಿ ನುಡಿದರು. डेमोक्रेटिक है, सिर्फ इसी वजह से हम लोकतांत्रिक देश नहीं है. भारत की संस्कृति, भारत के संस्कार, भारत की परंपरा, भारत का मन लोकतांत्रिक है और इसलिए हमारी व्यवस्था लोकतांत्रिक है. किसान आंदोलन की भरपूर चर्चा हुई है. ज्यादा से ज्यादा समय जो बातें बताई गई वो आंदोलन के संबंध में बताई गई. किस बात को लेकर के आंदोलन है उस पर सब मौन रहे. आंदोलन कैसा है, आंदोलन के साथ क्या हो रहा है, ये सारी बातें बहुत बताई गई, उसका भी महत्व है. लेकिन जो मूलभूत बात है, अच्छा होता कि उसकी विस्तार से चर्चा होती. वैसे हमारे माननीय कृषि मंत्री जी ने बहुत ही अच्छे ढंग से कुछ सवाल भी पूछे हैं. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇವಲ ರಸ್ತೆ ನಿರ್ಮಿಸುವ ಯೋಜನೆಯಲ್ಲ, ಇದು ರೈತರ ಜೀವವಾಹಿನಿಯಾಗಿದೆ. ಕಿಸಾನ್ ರೈಲುಗಳಿಗೆ ಚಾಲನೆ ನೀಡುವ ಮೂಲಕ ರೈತರು ತಮ್ಮ ಉತ್ಪನ್ನಗಳನ್ನು ಮುಂಬೈನಂತಹ ದೊಡ್ಡ ನಗರಗಳಲ್ಲಿ ನೇರವಾಗಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಈಶಾನ್ಯ ರಾಜ್ಯಗಳ ರೈತರು ವೈಮಾನಿಕ ಸಂಪರ್ಕವನ್ನು ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಸರ್ಕಾರದ ಹೊಸ ಕೃಷಿ ಕಾಯ್ದೆಗಳು ಹಸಿರು ಕ್ರಾಂತಿಗೆ ಸಮಾನಾಂತರವಾಗಿವೆ. ಈ ಕಾಯ್ದೆಗಳ ವಿರುದ್ಧ ದೇಶದಲ್ಲಿ ವಿರೋಧ ವ್ಯಕ್ತವಾಗುತ್ತಿದೆ. ಹಸಿರು ಕ್ರಾಂತಿಯ ದಿನಗಳನ್ನು ಸ್ಮರಿಸಿಕೊಂಡರೆ ಆ ಕಾಲದಲ್ಲಿ ಯಾರೊಬ್ಬರೂ ಕೃಷಿ ಸಚಿವರಾಗಲು ಸಿದ್ಧವಿಲ್ಲದಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೃಷಿ ಸಚಿವರಾಗಿದ್ದರು. आदरणीय सभापति जी, खेती की मूलभूत समस्या क्या है, उसकी जड़ें कहां है, मैं आज पूर्व प्रधानमंत्री चौधरी चरण सिंह जी ने जो विस्तार से वो बताया था उसी का जिक्र करना चाहता हूं. बहुत लोग हैं ಯೋಜನಾ ಆಯೋಗ ಕೂಡ ಕೃಷಿ ಸುಧಾರಣೆಗಳನ್ನು ವಿರೋಧಿಸಿತ್ತು ಎಂದು ಪ್ರಧಾನಿ ಹೇಳಿದರು. ಆದರೆ ಶಾಸ್ತ್ರಿ ದಿಟ್ಟ ನಿರ್ಧಾರ ಕೈಗೊಂಡು ಮುಂದಿನ ಹೆಜ್ಜೆ ಇರಿಸಿದ್ದರು. ಕೃಷಿ ಕಾಯ್ದೆಗಳ ವಿರುದ್ಧ ಪ್ರತಿಭಟಿಸುತ್ತಿರುವ ರೈತರ ಉತ್ತಮ ಭವಿಷ್ಯಕ್ಕಾಗಿ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಲು ರೈತರ ಉತ್ತಮ ಸಲಹೆಗಳು. ನಾವು ಮಾತುಕತೆಗೆ ಸಿದ್ಧರಿದ್ದೇವೆ. ಸದನದ ಮೂಲಕ ಮಾತುಕತೆಗೆ ಆಹ್ವಾನಿಸುತ್ತಿರುವುದಾಗಿ ಪ್ರಧಾನಿ ಘೋಷಿಸಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಈ ಹಿಂದೆಯೂ ಇತ್ತು, ಈಗಲೂ ಇದೆ, ಇನ್ನು ಮುಂದೆಯೂ ಅದು ಮುಂದುವರಿಯಲಿದೆ ಎಂದು ಪ್ರಧಾನಿ ಸ್ಪಷ್ಟಪಡಿಸಿದರು. ಕೃಷಿ ಸುಧಾರಣೆಗಳಲ್ಲಿ ನಾವು ಮುಂದಕ್ಕೆ ಚಲಿಸಬೇಕು ಹೊರತು ಹಿಂದಕ್ಕಲ್ಲ. ಕೃಷಿ ಸುಧಾರಣೆ ಕುರಿತಂತೆ ಯಾರೊಬ್ಬರೂ ತಪ್ಪು ಮಾಹಿತಿ ಹರಡಬಾರದು ಎಂದು ಪ್ರಧಾನಿ ಮನವಿ ಮಾಡಿದರು. लेकिन एक लंबे दूरगामी और 2047 में देश जब आजादी का शतक मनाएगा तब देश को नई ऊंचाइयों पर ले जाने के सपनों को लेकर के नींव रखी जा रही है और मुझे विश्वास है कि इस काम को हम पूरा करने में अवश्य सफल होंगे. मैं फिर एक बार आदरणीय राष्ट्रपति जी के उद्बोधन के लिए मैं उनका आदरपूर्वक धन्यवाद करते हुए, उनका अभिनंदन करते हुए सदन में भी